ವೀಕ್ಷಕರೇ ನಮಸ್ಕಾರ. ಯಕ್ಷನ್ ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ತಮ್ಮೇಲೆ ನೋಡಿ ನಿಮಗೆಲ್ಲ ಗೊತ್ತಿರಬಹುದು, ದೇವಿ ಪ್ರಸಾದ್ ಆಳ್ವರ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಯಾಕೆ ಅವರ ಮನೆಯನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು ಅಂತ ಕೇಳಿದರೆ, ನಮ್ಮ ಯಕ್ಷನ್ ಫೋ ಕನ್ನಡ ವಾಹಿನಿಯ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುವಂಥದ್ದು ದೇವಿ ಪ್ರಸಾದ್ ಆಳ್ವರ ಸಂದರ್ಶನದ ಭಾಗ. ಕಟೀಲು ಮೇಳದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಭಾಗವತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸದ್ಯಕ್ಕೆ ಕಳೆದ ಕೆಲವು ವರ್ಷಗಳಿಂದ ಪ್ರಧಾನ ಭಾಗವತರಾಗಿ ಹೊಣೆಗಾರಿಕೆಯನ್ನು ಹೊತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇವರಲ್ಲಿ ನಾನು ಪ್ರೀತಿಯಿಂದಲೇ ಕೇಳಿಕೊಂಡಾಗ ಒಪ್ಪಿಕೊಂಡ್ರು, ಸಂದರ್ಶನ ಬೇಕು ಅಂತ ಹೇಳಿ ಕೇಳುವಾಗ. ಹಾಗಾಗಿ ಬರಲಿಕ್ಕೆ ಹೇಳಿದರು. ತಲಪಾಡಿಯಲ್ಲಿ ಇವರ ಮನೆ ಇರುವಂಥದ್ದು, ಮಂಗಳೂರಿನ ಸ್ವಲ್ಪ ಇರುವಂಥ ತಲಪಾಡಿ ಅಂತ ಹೇಳಿ. ಮುಡಿಪು, ಮಂಜನಾಡಿ ಈ ಭಾಗದಲ್ಲಿ ಬರ್ತದೆ ತಲಪಾಡಿ. ಸ್ವಲ್ಪ ಕೇರಳಕ್ಕೆ ಸಮೀಪ ಇರುವಂತಹ ಭಾಗ ಅಂತ ಹೇಳ್ಬೋದು. ಹಾಗಾಗಿ ಅವರು ಹೇಳಿರುವ ಕಾರಣ ನಾನು ಸಂದರ್ಶನ ಮಾಡಬೇಕು ಅಂತ ಹೇಳಿ ಹೋದೆ. ಇದೆಲ್ಲ ಮನೆಯ ಚಿತ್ರೀಕರಣ, ಸಂದರ್ಶನದ ಭಾಗವನ್ನು ಮುಗಿಸಿ ನಾನು ಮಾಡ್ತಾ ಇರುವಂಥದ್ದು. ಸರಿಸುಮಾರು 1 ಗಂಟೆಗೂ ಅಧಿಕ ಸಂದರ್ಶನ ಪ್ರಸಾರವಾಗಲಿಕ್ಕಿದೆ. ಭಾಗ 1, ಭಾಗ 2, ಭಾಗ 3 ಈ ರೀತಿ ಎಪಿಸೋಡ್ ವೈಸ್ ಹಾಕ್ತೇನೆ. ಅವರ ಸಂದರ್ಶನದ ಭಾಗವನ್ನು ನೋಡಿ ಒಳ್ಳೆಯ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಯಕ್ಷ ಪಯಣದ ಕತೆ, ಅವರ ಬದುಕಿನ ಕತೆ ಎಲ್ಲವೂ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಇದರ ನಡುವೆ ಅವರ ಗುರುಗಳು ಆಗಿರುವಂತಹ ಶ್ರೀಯುತ ಪೂಂಜ ಭಾಗವತರು ಅವರ ಬಗೆಗಿನ ವಿಚಾರಗಳಾಗಿರಲಿ, ಅಥವಾ ಇವರು ಬದುಕಿನಲ್ಲಿ ಪಟ್ಟಂತಹ ಶ್ರಮ ಏನಿದೆ ಅದೇ ಆಗಿರಲಿ, ಎಲ್ಲ ವಿಚಾರಗಳು ಕೂಡ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಇದರ ನಡುವೆ ನಮ್ಮ ವೀಕ್ಷಕರಿಗೆ ಬೇಕಾಗಿ ಅವರ ಸುಮಧುರ ಕಂಠದಿಂದ ಗಾಯನವನ್ನು ಕೂಡ ಹಾಡಿಸಿದ್ದೇನೆ. ಅತ್ಯದ್ಭುತವಾದಂತಹ 2 ಗಾಯನವನ್ನು ಹಾಡಿದ್ದಾರೆ. ಕೇಳಿ ಆನಂದಿಸಿ. ಹಾಕುವಂತಹ ಪ್ರತಿ ಎಪಿಸೋಡ್ಗಳನ್ನು ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರ ನಡುವೆ ಅಲ್ಲಿ ಕಾಣುವಂತಹ ಹೈಪ್ ಅನ್ನುವಂತಹ ಒಂದು ಆಪ್ಷನ್ ಬರುತ್ತೆ ಕಾಮೆಂಟ್ ಬಾಕ್ಸ್ ಹತ್ರ, ಅದನ್ನು ಕ್ಲಿಕ್ ಮಾಡಿ. ಯಾಕಂತ ಹೇಳಿದರೆ ಅದು ವಿಡಿಯೋ ಇನ್ನೂ ಹೆಚ್ಚು ಜನರಿಗೆ ರೆಕಮೆಂಡ್ ಆಗುತ್ತೆ ಅನ್ನುವಂಥದ್ದು. ಇವರ ಮನೆಯ ಚಿತ್ರಣವನ್ನು ನೋಡುವಾಗ ನೋಡಿ, ಇದು ಮನೆಯ ಒಳಗೆ ಬಂದು ನೋಡಿದರೆ ಯಕ್ಷಗಾನ ಕಲಾವಿದರೆಲ್ಲರಿಗೂ ಕೂಡ ಇದು ಸಹಜ ಸ್ಮರಣಿಕೆಗಳ ಸಾಲೆ ಇದೆ. ಇಷ್ಟು ಮಾತ್ರ ಅಲ್ಲ, ಇನ್ನು ತುಂಬ ಇದೆ, ಅಲ್ಲಿ ತೆಗೆದಿಟ್ಟಿದ್ದೇವೆ ಗೋಣಿಯಲ್ಲಿ ಅಂತ ಹೇಳಿದರು. ಕಾರಣ ಇಡುವುದಕ್ಕೆ ಸ್ಥಳ ಇದಾಗುವುದಿಲ್ಲ ಅಂತ ಹೇಳಿ. ನೋಡಿ, ನೀಟಾಗಿ ಸೆಟ್ ಮಾಡಿಟ್ಟಿರುವಂತಹ ಸ್ಮರಣಿಕೆಗಳು ಇದೆಲ್ಲವೂ ಕೂಡ ಅವರ ಸಾಧನೆಗೆ ಸಿಕ್ಕಂತಹ ಫಲ ಪ್ರಮಾಣ ಪತ್ರಗಳಾಗಿರಲಿ, ಸನ್ಮಾನ ಪತ್ರಗಳಾಗಿರಲಿ, ಸ್ಮರಣಿಕೆಗಳಾಗಿರಲಿ, ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಮೂಡಿ ಬಂದಿರುವ. ನೋಡಿ ಇಲ್ಲಿ ಈಗ ಇದೆಲ್ಲ ಎಷ್ಟಿದೆ. ಇದಿಷ್ಟೆಲ್ಲ ಸಿಗಬೇಕು ಅಂತ ಹೇಳಿದರೆ ಕೇವಲ ಓರ್ವ ಭಾಗವತನೋ ಅಥವಾ ಓರ್ವ ವೇಷಧಾರಿಯೋ ಆದರೆ ಸಾಕಾಗುವುದಿಲ್ಲ. ತಮ್ಮಲ್ಲಿರುವಂತಹ ಶ್ರಮವನ್ನು ಗುರುತಿಸಿ ಅಥವಾ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಕೊಡುವಂತಹ ಈ ಗೌರವಾರ್ಪಣೆಗಳು. ಯಾರೋ ಒಂದು ಸಂಗೀತ ಕ್ಷೇತ್ರದಲ್ಲಿ ಅಥವಾ ಸಂಗೀತಗಾರನಾಗಿದ್ದಂಥವರು ಪ್ರಧಾನ ಭಾಗವತರಾಗಿ ಗುರುತಿಸಿಕೊಂಡು ತಮ್ಮದಾದಂತಹ ಶ್ರಮದಿಂದ ಹಠ ಛಲವನ್ನು ಬೆಳೆಸಿಕೊಂಡು, ಒಳ್ಳೆಯ ಅಧ್ಯಯನವನ್ನು ಬೆಳೆಸಿಕೊಂಡು, ತಮ್ಮ ಕೆಲಸದ ಬಗೆಗೆ ಆಗಿರಲಿ ಹೆಚ್ಚು ಫೋಕಸನ್ನು ಕೊಟ್ಟು ಸ್ಟಡಿಯನ್ನು ಮಾಡಿ, ತಮಗೆ ಕೇವಲ ಆಸಕ್ತಿ ಇದ್ದರೆ ಸಾಕಾಗುವುದಿಲ್ಲ, ಅದರ ಸಂಪೂರ್ಣವಾಗಿ ಅದರಲ್ಲಿ ತಾವು ತೊಡಗಿಸಿಕೊಳ್ಳಬೇಕಾಗ್ತದೆ. ಅಂತಹ ಶ್ರಮವನ್ನು ಪಟ್ಟ ಕಾರಣದಿಂದಾಗಿ ಇವತ್ತು ದೇವಿ ಪ್ರಸಾದ್ ಆಳ್ವರು ಕಟೀಲ್ ಮೇಳದಲ್ಲಿ ಪ್ರಧಾನ ಭಾಗವತರಾಗಿದ್ದಾರೆ. ಸೊ ಹಾಗಾಗಿ ಅದು ಶ್ರಮದ ಅಲ್ಲಿ ಕಾಣುವಂತಹ ಎಲ್ಲ ಸ್ಮರಣಿಕೆ ಗೌರವಾರ್ಪಣೆಗಳೆಲ್ಲವೂ ಕೂಡ ಅವರ ಪ್ರತಿಭೆಗೆ ತಕ್ಕ ಗೌರವ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಾನು ಶೂಟಿಂಗನ್ನು ಇಲ್ಲೇ ಮಾಡಿರುವಂಥದ್ದು. ಅನೇಕ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ದೀರಿ, ದೇವಿ ಪ್ರಸಾದ್ ಆಳ್ವರ ಸಂದರ್ಶನ ಮಾಡಿ ಅಂತ ಹೇಳಿ, ಅಥವಾ ವೈಯಕ್ತಿಕವಾಗಿ ನನಗೆ ಮೆಸೇಜ್ ಮಾಡಿದ್ರಿ. ನಾನು ಮಾಡ್ತೇನೆ ಅಂತ ಹೇಳಿದ್ದೆ. ಮತ್ತು ಇನ್ನೂ ಇದ್ದಾರೆ ಕಲಾವಿದರು, ಅನೇಕ ಜನರ ಸಂದರ್ಶನವನ್ನು ನೀವು ಕೇಳಿದ್ದೀರಿ. ನೋಡಿ, ಇವರು ಹಾರ್ಮೋನಿಯಮನ್ನು ಚೆನ್ನಾಗಿ ನುಡಿಸ್ತಾರೆ, ಅದರ ತರಗತಿಯೆಲ್ಲ ಆಗಿದೆ ಅವರಿಗೆ. ಸೊ ಹಾರ್ಮೋನಿಯಂ ಕೂಡ ಮನೆಯಲ್ಲಿತ್ತು.
ಮತ್ತು ಮಧ್ಯಾಹ್ನದ ಊಟಕ್ಕೆ ನನಗೆ ಅವರ ಮಿಸ್ಸಸ್ ಅವರು ನನಗೆ ಊಟಕ್ಕೆ ಸಿದ್ಧತೆಯನ್ನು ಮಾಡ್ತಾಯಿದ್ರು. ಅವರ ಮಿಸ್ಸಸ್ ಮೂಲತಃ ನಮ್ಮ ಬೆಳ್ತಂಗಡಿಯ ಸವಣಾಲಿನವರು. ಹಾಗಾಗಿ ಪರಿಚಯ ಇತ್ತು ನಮಗೆ. ಅಂದರೆ ನಾನು ಮತ್ತು ಅವರ ಮಿಸ್ಸಸ್ ಅವರ ತಂಗಿ ಒಂದೇ ಕಾಲೇಜಿನಲ್ಲಿ ಒಟ್ಟಿಗೆ ಉಪನ್ಯಾಸಕರಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ದೇವಿಪ್ರಸಾದ್ ಆಳ್ವರು ನಾವು 4ನೇ ಮೇಳದಲ್ಲಿ ಕೂಡ ಅನೇಕ ವರ್ಷ ಜೊತೆಯಾಗಿದ್ದ ಕಾರಣ, ಅಥವಾ ಅವರು ಸಂಗೀತಗಾರರಾಗಿದ್ದಂಥ ಸಂದರ್ಭದಲ್ಲಿ ನಮಗೆ ಪರಿಚಯ ಎಲ್ಲಿತ್ತು, ಆತ್ಮೀಯತೆ ಅನ್ನುವಂಥದ್ದಿದೆ. ಹಾಗಾಗಿ ನಮ್ಮ ಮೇಲೆ ಬಹಳಷ್ಟು ಅವರಿಗೂ ಆತ್ಮೀಯತೆ ಇದೆ, ನಮಗೂ ಇದೆ. ಈ ಕಾರಣದಿಂದಾಗಿ ನಾವು ಕೇಳುವಾಗ ಪ್ರೀತಿಯಿಂದಲೇ ಒಪ್ಪಿಕೊಂಡಿದ್ದಾರೆ. ಇನ್ನು ಎಲ್ಲ ಮೇಳದ ಕಲಾವಿದರು ಯಾರೇ ಆಗಲಿ, ನಿಮಗೆ ಪ್ರತಿಯೊಬ್ಬರ ಸರದಿ ಕೂಡ ಬರುತ್ತೆ. ನೀವು ನಾನು ಸಂದರ್ಶನಕ್ಕಾಗಿ ಯಾರಿಗೆ ಕಾಲ್ ಮಾಡ್ತೇನೆ, ದಯವಿಟ್ಟು ಪ್ರೀತಿಯಿಂದಲೇ ಒಪ್ಪಿಕೊಳ್ಳಿ. ನಿಮ್ಮ 1 ಗಂಟೆಯ ಸಮಯವನ್ನು ಮಾತ್ರ ನನಗೆ ನೀಡಿ, ಬೇರೆ ಏನು ನೀವು ಕೊಡುವಂಥದ್ದು ಬೇಡ. ಯಾಕೆ ಕೇಳಿದರೆ, ನಿಮ್ಮ ಅಭಿಮಾನಿಗಳಿರ್ತಾರೆ, ಯಕ್ಷಗಾನ ಕ್ಷೇತ್ರದ ಆಸಕ್ತರಿರ್ತಾರೆ. ಅವರಿಗೆ ಕಲಾವಿದರ ಮನೆ ಆಗಿರಲಿ, ಅವರ ಬದುಕಿನ ವಿಚಾರಗಳಾಗಿರಲಿ, ಇದನ್ನು ಕೇಳುವಂತಹ ಪ್ರಯತ್ನ, ಆಸಕ್ತಿ ಏನೋ ಒಂದು ಇರುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ಅದನ್ನು ತೋರಿಸುವಂತಹ ಪ್ರಯತ್ನ. ಮತ್ತು ನಿಮ್ಮನ್ನು ನೀವು ಕೂಡ ನಿಮ್ಮನ್ನು ಈಗ ಕಲಾವಿದರನ್ನು ಅಷ್ಟೆಲ್ಲ ಯಾರೂ ಸಂದರ್ಶನ ಮಾಡುವುದಕ್ಕೆಲ್ಲ ಬರುವುದಿಲ್ಲ. ದೊಡ್ಡ ಸ್ಟಾರ್ ಕಲಾವಿದರನ್ನು ಮಾಡ್ತಾರೆ ವಿನಃ, ಅಥವಾ ಅಂತಹ ಕಲಾವಿದರನ್ನಾದರೂ ಬೇರೆ ಬೇರೆ ಉಳಿದವರು ಮಾಡ್ತಾರೆ. ಆದರೆ ನನ್ನ ವೈಯಕ್ತಿಕ ಉದ್ದೇಶ ಎಲ್ಲ ಕಲಾವಿದರ ಸಂದರ್ಶನ ಕೂಡ ಮಾಡಬೇಕು. ನನ್ನ ತೆಂಕುತಿಟ್ಟಿನ ಹಿರಿಯ ಕಿರಿಯ ಪ್ರತಿಯೊಬ್ಬರ ಅವರವರ ಸರದಿ ಬರುವಾಗ ಸ್ವಲ್ಪ ತಡ ಆಗಬಹುದು ವಿನಃ ಯಾರದ್ದು ಕೂಡ ಮಾಡದೆ ಬಾಕಿ ಉಳಿಯುವುದಿಲ್ಲ ಅಂತ ಹೇಳಿ. ಯಾಕೆಂದರೆ ಕೆಲವರು ಒಪ್ಪದೆ ಬಾಕಿ ಉಳಿದಿರ್ಬೋದು, ಇಲ್ಲ ಬೇಡ ಅಂತ ಹೇಳಿದರೆ ಮಾತ್ರ ಬಾಕಿ ಉಳಿತದೆ ವಿನಃ ನಾನು ಪ್ರತಿಯೊಬ್ಬರಿಗೆ ಕಾಲ್ ಮಾಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿದ ಹಾಗೆ ಅದನ್ನೇ ಫಾಲೋ ಅಪ್ ಮಾಡಿ ಹೋಗ್ತೇನೆ, ಯಾರದ್ದು ಬೇಕು ಏನು ಅಂತ ಹೇಳಿ. ಸೊ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರದ್ದು ಬೇಕು ಮುಂದಕ್ಕೆ ಅಂತ ಹೇಳಿ. ಬರುವಂತಹ ಎಲ್ಲ ಎಪಿಸೋಡ್ಗಳನ್ನು ಕೂಡ ನೋಡಿ ಚಾನಲನ್ನು ಸಪೋರ್ಟ್ ಮಾಡಿ. ಚೆನ್ನಾಗಿ ಮೂಡಿ ಬಂದಿರುವಂತಹ ಆಳ್ವರ ಸಂದರ್ಶನದ ಭಾಗವನ್ನು ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.